ನಾನೇ ಓನರ್, ಎಷ್ಟು ಬೇಕು ತಗೊಳ್ರಿ. ಗೈಸ್ ನೋಡಿ ಗೈಸ್, ಇದು ನಮ್ದೆ, ಇದು ನಮ್ದೆ, ಅದು ನಮ್ದೆ, ಅದು ನಮ್ದೆ, ಅದು ನಮ್ದೆ. ಟೋಟಲ್ ಎಷ್ಟು ಸೀರೆ? 50 ಸೀರೆ ಮೇಲೆ ಆಯ್ತು. ಗೋವಿಂದ ಹರಿ ಗೋವಿಂದ. ಬೇಡ ಬೇಡ ಬಿಲ್ ನೀವೇ ಮಾಡ್ಕೊಬೋದು. ಇದ್ರ ಮದುವೆಗೆ ಹೆಣ್ಮಕ್ಳು 1,000 ಸೀರೆ ಬೇಕಾಗುತ್ತೆ. ತಂದಿರ ಕಾಸೆಲ್ಲ ಸೀರೆಗೆ ಸೊರ ಐತಲ್ಲೇ. ಹೊರಗಡೆ ಶಾಪಿಂಗ್ ಅಂತ ಹೋಗ್ತಾ ಇದೀವಿ. ಫಸ್ಟ್ ಮಗುಗೂ ಸೆಕೆಂಡ್ ಮಗುಗೂ 1 2 ಇಯರ್ಸ್ ಗ್ಯಾಪ್. ನೀನು ರಷ್ಯಾದಲ್ಲಿ ಕುಡಿತೀಯಾ ಅಂತ ಫೇಸ್ ನೋಡಿ. ಇವ್ರು ಅವ್ರ ಅಂಗಡಿನ ನನ್ನ ಹೆಸರು ಬರ್ಕೊಟ್ಟು ಹೋಗ್ತಾರಂತೆ. ನನ್ ಕಾಫಿ ರೈಸ್ ಬಂದ್ರೆ ನಿಮ್ಮ ಹತ್ರನೇ ಬರಲ್ಲ. ನಾನು ನಮ್ಮ ಮನೇಲಿ ಏನೋ ಫಂಕ್ಷನ್ ನಡೀತಿದೆ ಗೈಸ್. ಅಪ್ಪಿ ಕೈಲಿ 2 ಬ್ಯಾಗು, ಅಮ್ಮ ಕೈಲಿ 3 ಬ್ಯಾಗು, ಅಪ್ಪ ಕೈಲಿ 4 ಬ್ಯಾಗ್. ಸೊ ಈ ಪಾರ್ಟಿ ಶಾಪಿಂಗ್ ಆಗಿದೆ. ಕರ್ಕೊಂಡು ಹೋಗಿಲ್ಲ ಅಮ್ಮ. ಈಗ ಸರಿ ಇರಲ್ಲ ಏನು ಗೈಸ್. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ನೀವು ನನ್ನ ಔಟ್ಫಿಟ್ ಚೆಕ್ ಮಾಡಬೇಕು. ಬಿಕಾಸ್ ನಾನು ತುಂಬಾ ದಿನ ಆದ್ಮೇಲೆ ಹೊರಗಡೆ ಶಾಪಿಂಗ್ ಅಂತ ಹೋಗ್ತಾ ಇದೀವಿ. ಅಂಡ್ ಏನ್ ಶಾಪಿಂಗ್ ಅಂತ ವರ್ಷಿತಾಗೆ ಸರ್ಪ್ರೈಸ್ ಇದೆ. ಏನಾದ್ರು ಐಡಿಯಾ ಇದೆಯಾ ವರ್ಷಿತಾ, ಏನ್ ಶಾಪಿಂಗ್ ಮಾಡಿಸ್ಬೋದು ನಾನು ಅಂತ? ನನಗೆ ರಷ್ಯಾಗೆ ಈ ಸರಿ ಹೋಗ್ಬೇಕಾದ್ರೆ ಏನೇನ್ ಬೇಕಾದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡು. ನಾನು ರಷ್ಯಾಗೆ ಹೋಗಕ್ಕೆ ಥಿಂಗ್ಸ್ ಬೇಕಲ್ಲ, ಅದು ಬಾಯ್ ಬಿಟ್ಬಿಡ್ತಾಳೆ. ಬಟ್ ಅವಳಿಗೂ ಒಂದ್ ಸರ್ಪ್ರೈಸ್ ಕಾದಿದೆ. ಇಡ್ಕೋ, ಯು ಹ್ಯಾವ್ ಅ ಸರ್ಪ್ರೈಸ್. ತರಕಾರಿ ಬೊಕ್ಕೆ, ಔಟ್ಫಿಟ್ ಚೆಕ್. ಮೇಲಿಂದ ಕೆಳಗಡೆ ಹೋಗ್ಲಾ, ಕೆಳಗಡೆಯಿಂದ ಮೇಲ್ ಬರ್ಲಾ? ಸೊ ಗೈಸ್, ಮೇಲಿಂದ ಕೆಳಗಡೆ ಜಾತ್ರೆ ಜಾತ್ರೆ, ಕೆಳಗಡೆಯಿಂದ ಮೇಲೆ ಫುಲ್ಲು ಜಾತ್ರೆ. ಮಗುನು ತಗೊಂಡಿದೀನಿ ಗೈಸ್, ನೋಡಿ ನನ್ನ ಮಗುನ. ನೀನಲ್ಲ ನನ್ನ ಮಗು. ಕೂತ್ಕೊಂಡು ಕಾಲ್ ಲೀಟರ್ ನೀರ್ ಕೊಡ್ತಾರಂತೆ 10 ರೂಪಾಯಿಗೆ. ನನ್ ತಂಗಿ ನನ್ ತಂಗಿ ಕೊಡ್ಸಿರೋದು. ಕುಡಿಬೇಡ್ದ ಗೈಸ್. ಹುಡುಗಿರ್ ವೆರಿ ಸಿಂಪಲ್ ಗೈಸ್. ನೋಡಿ, ಜಸ್ಟ್ ಸ್ಪೆಂಡ್ ಮಾಡ್ತಾರಷ್ಟೇ. ನಾನು ಇದನ್ನ ನೋಡಕ್ ಬಂದೆ. ಹಾ, ಕೈಲೈಟ್ ಅವ್ರಿಗೇನ್ ಗೊತ್ತು ನಾನು ಬದುಕ್ತಿರೋದೇ ನನ್ ಬಾಯಿಂದ ಅಂತ. ಅವಳ ಬಾಯಿ ಅವಳ ಬಂಡವಾಳ. ಆದ್ರೆ ಏನೇ ಹೇಳು, ನನ್ನಷ್ಟು ಕಲರ್ ಇಲ್ಲ. ನೀರ್ ಗಂಟ್ಲು ಗೈಸ್. ನಂಗೆ ಇದಕ್ಕೆ ಸ್ಟ್ರಾ ಪ್ಲಾಸ್ಟಿಕ್ ಕೊಟ್ಟಿದ್ರು, ನಂಗೆ ಸ್ಟೀಲ್ ಸ್ಟ್ರಾನ ಬಾರಿ ಕೊಡ್ತು ಗೈಸ್. ಬಾರಿ ಸೊಕ್ಕಿಟ್. ಮತ್ತೆ ಟಮ್ಲರ್ ಇಲ್ಲೇ ಇಕ್ಲಾ? ಹಾಕಿದ್ದೀನಿ, ಕುಡಿಯೋದ್ ಬೇಡ. ಕುಡಿ. ಈಗ ಕಾರಲ್ಲಿ ತಾನೇ ಹೋಯ್ತೀವಿ, ಕೊಡು. ಕಾರಲ್ಲಿ ಹೋಗ್ತಿದೆ. ರಿಚ್ ಪೀಪಲ್ ಗೈಸ್, ರಿಚ್ ಪೀಪಲ್. ಅತಿ ಶೀಘ್ರದಲ್ಲೇ ಇನ್ನೊಂದು ಶೀಘ್ರ ಗೊತ್ತಿಲ್ಲ, ಒಟ್ಟ ಅತಿನೂ ಇಲ್ಲ ಗೈಸ್, ಶೀಘ್ರನೂ ಇಲ್ಲ ಗೈಸ್. ಒಟ್ಟ ಮೇ ಬಿ ಇನ್ ಫ್ಯೂ ಇಯರ್ಸ್. ನಾನ್ ಮಾಡ್ತೀನಿ ನಿಂಗೆ. ಮೇ ಬಿ ಬರಲ್ಲ, ಪೆಕ್ರ ತರ ಬರ್ತೀಯಾ ನೋಡಿ ಗೈಸ್. ದಿಸ್ ಇಸ್ ಕಾಲ್ಡ್ ನ್ಯಾಕನಿಂಗ್. ನ್ಯಾಕಳು ಬೂಬು, ನ್ಯಾಕಮ್ಮ, ಗುಡ್ ಬಾಯ್. ದಿಸ್ ಇಸ್ ಆಕ್ಲಿಂಗ್, ದಿಸ್ ಇಸ್ ಸ್ಟೇರಿಂಗ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನೋಡಿ. ದಿಸ್ ಮೇಲೆ ದಿಸ್ ಈಸ್ ನ್ಯಾಕಲಿಂಗ್. ನಾಚಿಕೆ ಆಗ್ತದಂತೆ. ಒಳ್ಳೆ ಬಿಡಿ ಗೈಸ್, ನಾಚಿಕೆ ಆಗುತ್ತಂತೆ ಯಾಕಂತೆ. ಸೊ ಬನ್ನಿ ಗೈಸ್, ನಮ್ದು ಔಟ್ ಸೈಡ್ ಮನೆ ಟೂರ್ ಮಾಡಿಸ್ತೀನಿ. ನಮ್ಮ ಮನೆ ಮುಂದೆ ಈ ತರದ್ದು ಒಟ್ಟು ಮರ ಇದೆ. ಫುಲ್ಲು ಪೀಸ್ ಅನ್ಕೊಳ್ಳಿ ಗೈಸ್. ಈ ಮರದಿಂದ ಎಷ್ಟು ಗಾಳಿ ಗೊತ್ತಾ, ವಾವ್ ತರ ಇರುತ್ತೆ. ಅಲ್ಲೇ ಗೈಸ್ ಜುಮ್ಮಿನ ಮಣ್ಣು ಮಾಡಿರೋದು ಇದು ಗಿಡಾಸ್. ಇವ್ಳು ಕಾಯ್ತಾಳೆ ನೋಡಿ ಗೈಸ್, ನನ್ನ ಸರ್ವೆಂಟ್ಗೆ ಸ್ವಲ್ಪ ಊಟ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಮೊದ್ಲೇನೆ ಏನ್ ಬುದ್ಧಿ ಹೇಳ್ಕೊಟ್ಟಿದ್ದೆ ಅಲ್ಲಿ ನೋಡಿ ಗೈಸ್. ಗಟ್ಟಿಗೆ ಹಿಡ್ಕೊಂಡು ಹೋಗು ಅಂತ. ನನ್ ಜಾಗದಲ್ಲಿ ಬೇರೆ ಯಾರೇ ಇರ್ಬಿಡ್ಲಿ ಗೈಸ್, ಇಷ್ಟೊತ್ತಿಗೆ ವಾಪಸ್ ಹೋಗ್ಬಿಡ್ತಿದ್ರು ರಷ್ಯಾಗೆ. ನಾನು ಆಗಿದ್ದಕ್ಕೆ ಇಲ್ಲಿದ್ದೀನಿ. ಇವಳು ಆಡೋ ಮಾತುಗಳು, ಬೈಗುಳಗಳೆಲ್ಲ ಕೇಳಿಸ್ಕೊಂಡು ನೀವ್ ಅನ್ಕೊಂತೀರಿ ಇವಳು ತುಂಬಾ ಒಳ್ಳೆಯವಳು, ನಾನೇ ಕೆಟ್ಟವಳು ಅಂತ. ಇಲ್ಲ ಗೈಸ್, ಪವಿನ್ ಕೇಳಿ, ನಾನೇ ಒಳ್ಳೆಯವಳು. ಇವಳು ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳೆ ಗೊತ್ತಾ. ಯಾವಾಗ್ಲೂ ಬೈತಾನೆ ಇರ್ತಾಳೆ. ಯಾವಾಗ್ಲೂ ಒಂದ್ ಚಿಕ್ಕ ವಿಷಯ ಯಾವಾಗ ಬೈಯೋದು, ಹೆಂಗ್ ಬೈಯೋದು ಅಂತ ಕಾಯ್ತಿರ್ತಾಳೆ. ಟೈಮ್ ಸಿಕ್ಕರೆ ಸಾಕು ಸಂಸ್ಕೃತ ಪದಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಹಂಗೆ. ಇವಾಗ ನಾನು ಕಾಣಿಸ್ತಾ ಇದೀನ ಇಲ್ವಾ ಗೊತ್ತಿಲ್ಲ ಗೈಸ್. ಆದ್ರೂ ನೋಡಿ, ಜಸ್ಟ್ ಈಗ ಹಿಂಗೆಲ್ಲದನ್ನ ಸ್ಟಾರ್ಟ್ ಮಾಡ್ಕೊಂತಾಳೆ.
ಅವ್ಳು ಮಾಡಿದ್ಲು ಗೈಸ್ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಅವ್ಳು ಮಾಡಿದ್ಲು ಸ್ಟಾರ್ಟ್ ಮಾಡಿದ್ಲು ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಗಾಡಿಗೆ ಪೆಟ್ರೋಲ್ ಹಾಕ್ಸು. ಏನೋ ಗೈಸ್ ಏನು ಹೇಳಿದ್ಲು ಕೇಳಿಸಿಲ್ಲ. ಗಾಡಿಗೆ ಪೆಟ್ರೋಲ್ ಹಾಕ್ಸು. ಮತ್ತೇನೋ ಹೇಳಿದ್ಲು ಗೈಸ್ ಕೇಳಿಸಿಲ್ಲ. ತಿನ್ನಕ್ಕೇನಿಸ್ಕೊಡ್ಲಿ? ಗೋಲ್ಗಪ್ಪ ಕೇಳಿಸ್ಬಿಡ್ತಾ? ತಿನ್ನೋದು ಕೇಳಿಸುತ್ತೆ ಅಲ್ವಾ ಗೈಸ್? ನಾನ್ ಕೇಳಿಸಿಲ್ಲ ಅಂದ್ರೆ ಹೆಂಗೆ ಹೇಳಿ? ಬದುಕ್ತಿರೋದೇ ನಾವು ತಿನ್ನೋದಕ್ಕೆ. ತಿಂದಿಲ್ಲ ಅಂದ್ರೆ ಹೆಂಗೆ ನೀವೇ ಹೇಳಿ? ತಿನ್ಬೇಕಲ್ವಾ? ನಮ್ಮ ಅಕ್ಕ ಪ್ರೋ ರೈಡರ್ ಗೈಸ್. ಹಾಡಾಕ್ಬಿಡೆ ಅಮ್ಮ ರೈಡರ್. ನಾವು ಆಫೀಸ್ ಹತ್ರ ಬಂದ್ವಿ ಆಯ್ತಾ. ಇಲ್ಲಿ ನಮ್ಮ ಮುಷ್ಟಿ ಏನೋ ಹೇಳ್ತಾವ, ಇವ್ರು ಬಾ ನೀನೇ ಬರ್ಬೇಕು ಅದು ಬಿಟ್ಟು. ಅಲ್ಲ ಗೈಸ್, ನಮ್ಮ ವರ್ಷಿಗೆ ನಾನು ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ. ಉಷ್ತಾ ನೀನು ಯಾವ ಡಾಕ್ಟರ್ ಆಗ್ತೀವಿ ಉಷ್ತಾ? ಸೊ ಈಗ ಮತ್ತೆ ನನ್ನ ಮಗು ನೀನೇ ಇದ್ ಮಾಡ್ತೀಯಾ? ಆದ್ರೆ ಕಂಡೀಷನ್ ಇದೆ, ಮದುವೆ ಆಗಿ 1 ವರ್ಷಕ್ಕೆ ಒಂದ್ ಮಗು ಅನ್ಕೊಂಡ್ರೆ ನಾನು ಡಾಕ್ಟರ್ ಆಗಕ್ಕೆ 4 years ಬೇಕು. ಅದಾದ್ಮೇಲೆ ಇನ್ನೊಂದು 5 to 6 years ಆದ್ಮೇಲೆ ನಿಂಗೆ ಡೆಲಿವರಿ ಮಾಡ್ಬೇಕಂದ್ರೆ ನೀನು 4 years ಬಿಟ್ಟು ಮದುವೆ ಆಗ್ಬೇಕು. 4 years ಬಿಟ್ಟು ಮದುವೆ ಆಗ್ತೀನಿ. ಅವಾಗ ನಾನು ವಯಸ್ಸಾಗಿರೋದು. 4 years. ಒಂದ್ ಕೆಲ್ಸ ಮಾಡು, ಫಸ್ಟ್ ಮಗು ಬೇರೆಯವ್ರ ಮಾಡಿಸ್ಬಿಟ್ಟು ಸೆಕೆಂಡ್ ಮಗು ನಾನು ಮಾಡ್ಬೇಕು. ಚೆನ್ನಾಗಿದೆ ವಿಡಿಯೋ ನಿಜ. ಫಸ್ಟ್ ಮಗುಗೂ ಸೆಕೆಂಡ್ ಮಗುಗೂ 2 years ಗ್ಯಾಪ್. 2 years 3 years ಸಿಕ್ಕೋ ಇಲ್ಲ 2 years ಸಾಕು. 1 year ಎಲ್ಲ ಬೇಡ, ಜಾಸ್ತಿ ಅರ್ಜೆಂಟ್ ಬೇಗ 2 years ಇರ್ಲಿ. ಆಯ್ತು ಡಾಕ್ಟರ್, ನಮ್ಮನೆ ಡಾಕ್ಟರ್ ಹೆಂಗೆ ಹೇಳ್ತಾರೋ ಹಂಗೆ ಗೈಸ್. ಗೈಸ್ ನಮ್ಮ ರಶೀದ ನಾನು ಡಾಕ್ಟ್ರೇ ಅಂತ ಕರೆಯೋಣ ಅಂತಿದ್ದೀನಿ. ಆಟೋನಾ ಫ್ಯೂಚರ್ ಡಾಕ್ಟರ್. ನಾನು ಆಟೋ ಬುಕ್ ಮಾಡ್ಬಿಟ್ಟು ಅಯ್ಯೋ ಹೋಗತಿ ಹಿಂಗೆ ಹತ್ರಗೆ ಟೈಮ್ಸಿನಯ್ಯ. ಸೊ ಗೈಸ್ ಇವಾಗ ನಾವು ಹೊರಗಡೆ ಹೋಗ್ಬೇಕು, ಬಟ್ ಒಂದ್ ಸ್ವಲ್ಪ ಹಿಡ್ಕೊಂಡು ಉಸಿರಾಡಿ ಆಮೇಲೆ ಹೋಗೋಣ ಅಂತ. ಮತ್ತೆ ಏನ್ ಸಮಾಚಾರ, ಹೆಂಗಿದ್ದೀರಾ? ಎಷ್ಟ್ ಜನ ಡಿಪ್ರೆಷನ್ ಅಲ್ಲಿ ಇದ್ದೀರಾ? ಎಷ್ಟ್ ಜನ ಖುಷಿಯಾಗಿದ್ದೀರಾ? ಈ ಮೂಮೆಂಟ್ ಬಗ್ಗೆ ನೀವು ನೋಡ್ತಿದ್ದೀರಲ್ಲ ಆ ಟೈಮಲ್ಲಿ, ಯಾಕಂದ್ರೆ ಯಾವಾಗ್ಲೂ ಯಾರು ಡಿಪ್ರೆಷನ್ ಅಲ್ಲಿ ಇರಲ್ಲ, ಯಾವಾಗ್ಲೂ ಖುಷಿಯಾಗಿರಕ್ಕೂ ಆಗಲ್ಲ, ಜೀವನ ಹಿಂಗ್ ಹೋಗ್ತಾ ಇರುತ್ತಲ್ವಾ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಈ ಮೂಮೆಂಟ್ ಅಲ್ಲಿ ನೀವ್ ಹೆಂಗಿದ್ದೀರಾ? ಕಮೆಂಟ್ ಹಾಕಿ ಆಯ್ತಾ. ಈ ಮೂಮೆಂಟ್ ಅಲ್ಲಿ ನೀವ್ ಹೆಂಗಿದ್ದೀರಾ? ಡಿಪ್ರೆಸ್ಡ್ ಆಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಸ್ಯಾಡ್ ಆಗಿದ್ದೀರಾ, ಕೋಪದಲ್ಲಿದ್ದೀರಾ, ಇಲ್ಲ ನನ್ನನ್ನು ನೋಡ್ತಾ ಇದ್ದೀನಿ ಅಂತ ಬ್ಲಶ್ ಆಗ್ತಾ ಇದ್ದೀರಾ, ಇಲ್ಲ ನನ್ನನ್ನು ನೋಡ್ತಾ ಇದ್ದೀನಿ ಅಂತ ಬ್ಲಶ್ ಆಗ್ತಾ ಇದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಏನಾಗ್ತಿದೆ ಅಂತ ಸ್ವಲ್ಪ ಕಮೆಂಟ್ ಹಾಕಿ. ಫೋನಿ ಮಾಡೋದಾದ್ರೆ ಇವಾಗ ಬಂದಿದ್ದೀವಿ, ಟೈಮ್ ಆಗುತ್ತೆ ಬಾ ಅಂತ ಹೇಳ್ಕೊಂಡು ಹೋಗ್ತದೆ ನಮ್ಮಮ್ಮ. ಸೇವಸ್ತಾ ನಿನ್ಗೆ ರಷ್ಯಾದಲ್ಲಿ ಇದ್ದಾಗೂ ಬೆಳೆ ಇಲ್ಲ, ಇಲ್ಲಿ ಬಂದಿದ್ಯಾ ಇವಾಗ್ಲೂ ಬೆಳೆ ಇಲ್ಲ. ಏನಕ್ಕಿದ್ಯಾ ನೀನ್ ಇಲ್ಲೇ? ವೇಸ್ಟ್ ನೀನು. ಫಿಲಮ್ ನೋಡಿ ಬರ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಹೊರವೆ ಅಂಗ್ಲಿಗೆ ಹೋದ್ರೆ 5 hour, ಬಟ್ಟೆ ಅಂಗ್ಲಿಗೆ ಹೋದ್ರೆ 10 hour. ಟೈಮ್ ಪಾಸ್ ನೀನು ಬಿಡಕ್ಕಾಗುತ್ತೆ? ಬಾಚಿನ ಕಾಸು ಕೊಡೋದು ನೀನು ಬಾಚಿನ. ಅದೇನಿಲ್ಲ ಜೋಬಲ್ಲಿ. ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಅಮ್ಮ ನಮ್ಮಪ್ಪ ಇಲ್ಲಿ ನೋಡಿಲ್ಲಿ ಎಸ್ಕೇಪ್ ಆಗೋಣ ಅಂತ ಖರ್ಚು ಮಾಡೋದು ನಮ್ಮ ಅಪ್ಪನೇ ಅಲ್ವಾ, ಎಸ್ಕೇಪ್ ಆಗೋಣ ಅಂತ ನಮ್ಮಪ್ಪ. ಸೊ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಒಂದು ಸೆಲ್ಫಿ ಮೂಮೆಂಟ್ ನೀವು ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಒಂದು ಸೆಲ್ಫಿ ಹಾಯ್ ಮಾಡ್ರು. ನಾವು ಬೇರೆ ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ವರ್ಷ ಬಂದವಳೆ ಅಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ತಿನ್ನೋದಕ್ಕಂತೂ ಫಸ್ಟ್ ನಿಲ್ಸ್ಬಿಡ್ತಾಳೆ. ಏನಂತ ಬೆಳೆಸಿದ್ಯಾ ಮಗಳನ್ನ? 3 ಹೊತ್ತು ತಿಂತಾ ಇರ್ತಾಳೆ. ಆ ರಷ್ಯಾದಲ್ಲಿ ತಿನ್ನೋದು ಮಳಗೋದು ಬಿಟ್ರೆ ಇನ್ನು ಓದೋದೆಲ್ಲ ಇಲ್ಲ. ಅದು ನಾ ನಿಜ ಹೇಳ್ತಾ ಇದ್ದೀವಿ ಕೇಳು. ಅವಳಿಗೆ ಯಾವ ಟೈಮ್ಲಿ ಹೆಂಗ್ ಮಾಡ್ಬೇಕಾದ್ರೆ ಬಂದಿದೆ, ಅದಕ್ಕೆ ಮಾಡ್ತಾವಲ್ಲ. ನಿನ್ ಗಂಡ ಯಾವತ್ತಾದ್ರೂ ಒಂದಿನ ನನ್ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಆಗಿ ಹೇಳೈತಾ? ನಾನ್ ನಾಯಿ ಅಂತ್ಯಾ? ಗೈಸ್ ಏನ್ ಹೇಳಿ ಗೈಸ್, ದೊಡ್ಡ ಮಕ್ಳಿಗೆ ಈ ಜಗತ್ತಲ್ಲಿ ಬೆಲೆನೇ ಇಲ್ಲ ಗೈಸ್. ನನ್ ದೇವ್ರಾಣೆ. ಅಯ್ಯೋ ನೀನು ರಷ್ಯಾದಲ್ಲಿ ಕುಡಿತ್ಯಾ? ಇವಾಗ ನಾವಿಲ್ಲಿ ಸೀರೆ ಅಂಗಡಿಗೆ ಬಂದಿದೀವಿ. ಸೀರೆ ತಗೊಂತವ್ರೆ ಮಿಸ್ ವರ್ಷಿತಾ ದೇಸಿ ಅವರು, ರಷ್ಯಾದಿಂದ ಬಂದವ್ರೆ ಸೀರೆ ತಗೊಳಕ್ಕೆ. ನಮ್ಮಮ್ಮ ಅವಾಗ್ಲಿಂದ ಇದೊಂದ್ ಸೀರೆ ಹಿಡ್ಕೊಂಡ್ ಕೂತೈತೆ. ಪಾಪ ಇವ್ರು ಎಷ್ಟೆಷ್ಟೋ ತೋರಿಸ್ತವ್ರೆ, ಆದ್ರೆ ಇವಳಿಗೆ ಯಾವ್ದು ಇಷ್ಟನೇ ಆಗಲ್ಲ ಗೈಸ್. ಗೈಸ್ ಏನಾದ್ರು ಒಂಚೂರು ಡಿಫ್ರೆನ್ಸ್ ಕಂತೈತಾ? ನಾನೇ ಒಂಚೂರು ಬೆಳ್ಳಕ್ಕಂತಿದೀನಿ ಸೀತಾ.
ಏನಾಗ್ತಿದೆ ಅಂದ್ರೆ ನನ್ಗೆ ಇಷ್ಟ ಆಗೋದು ಇವ್ರು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಗೈಸ್. ಹಾಕು ಹಾಕು ಗೈಸ್, ಇದು ಚೆನ್ನಾಗಿದೆ. ನೀವಾದ್ರೂ ಕಮೆಂಟ್ ಮಾಡಿ ತಗೋ. ನೋಡೋಕೆ ಕಣ್ಸಾಲದು ಈ ನಿನ್ನ ಸೌಂದರ್ಯವ. ಎಲ್ರಿ ಚಿಕ್ಕಣ್ಣ ಅವರೇ, ಚೆನ್ನಾಗೈತಾ? ಎಲ್ಲ ಚೆನ್ನಾಗಿದೆ. ಅಪ್ಪನ್ ಕಾಸು ಉಡಿಸ್ ಇಷ್ಟ ಆಯ್ತಾ? ಅಮ್ಮ ಅವಳಿಗೇನೋ ಸೇರ್ತಾ ಇಲ್ವಂತೆ ನೋಡ. ಯಾವ್ದು ಬೇಕು ಅಂತ ತಗೊಂಡೋಗಿ ಬಿಟ್ಬಿಡು. ನಾನ್ ಇಷ್ಟೊತ್ತು ನೋಡ್ತಿದ್ದೆ, ನನ್ಗೆ ಹೇಳ್ದ ನಮ್ಮಮ್ಮ ಬೇಡ ಬೇಡ ಅಂತಿತ್ತು, ಹೇಳ್ದ. ಅದಕ್ಕೆ ನಾನು ಹೆಣ್ಣು ಗೈಸ್, ಕೊಟ್ಟಿದ್ದೀನಿ ಮನೇಲಿ ನಾನು ಒಬ್ಳು, ನಮ್ಮಪ್ಪ ನನ್ನ ಕೇರೆ ಮಾಡ್ತಿದ್ದ. ಅಮ್ಮ ಎಸ್ ಸೀರೆಗಂತ ಬಂದಿದ್ದೆ, ನಿಜ ಹೇಳು. ಸ್ವಲ್ಪ ಜೋರಾಗಿ ಹೇಳು. ಸೀರೆಗೆ ಅಂತ ಬಂದಿದ್ದು ಏನಕ್ಕೆ ಇಲ್ಲೂ ಕಿರ್ಸ್ತೀಯಾ? 3 ಸೀರೆಗಂತ ಬಂದು ಇಲ್ಲಿ ನೋಡಿ ಗೈಸ್, 100 ಸೀರೆ ತಗೊಳಂಗ ಅವ್ರೆ. ಸೀರೆ ನೋಡ್ತಾಳೆ ಗೈಸ್, ಇದನ್ನ ನಾನು ಚೆನ್ನಾಗಿದೆ ಅಂದೆ, ಅಲ್ಲೊಂದು ಇದೆ, ಅದು ನೋಡಿ. ಅದು ಅಣ್ಣ ಇನ್ನೊಂದ್ಸರಿ ಹೇಳಿ, ನಾನು ಹೆಂಗಿದ್ದೀನಿ ಹೇಳಿ, ಹೇಳಿ ಬೇರಿದ್ದಾರಲ್ಲ ಚೆನ್ನಾಗಿ ಕಾಣ್ತದೆ ತಗೊಳ್ಳಿ. ಫಸ್ಟ್ ತರ ಫೇರ್ ಇದೀನಿ ಅಂತ ಹೇಳ್ತಾ ಫೇರ್ ಇದೆಯಾ? ಬಿಡೆ ಬಿಡೆ ಸಾಕು. ಕರ್ಕಿ ನೋಡಿ ಗೈಸ್, ಕರ್ಕಿ. ಇದು ಮೈಸೂರು ಸಿಲ್ಕ್ ಅಂತ ಗೈಸ್. ನಮ್ಮಮ್ಮ ನನಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕೊಡ್ಸೈತಂತೆ. ಎಷ್ಟು ಸಾವಿರದ ಕೊಡ್ಸ್ತೀಯ ನನಗೆ ಮೈಸೂರು ಸಿಲ್ಕ್? ಕೊಡ್ಸಿದ್ರು ಒಂದು 3,000 ರೂಪಾಯಿ ಕೊಡಿಸ್ತೀನಿ. ನಿಂಗೆ 3,000 ನಿಂಗೆ ತಗೊಂಡ್ ಕೊಡ್ತಾನೆ. ಅವ್ರದ್ದು ಅದಾದ್ರೂ ಹೋಗ್ಬೇಡಿ. ನನ್ಗೆ ಇದು ಚೆನ್ನಾಗಿ ಕಾಣ್ತಿದ್ಯಾ ಇಲ್ಲ ಇದು ಚೆನ್ನಾಗಿ ಕಾಣ್ತಿದ್ಯಾ? ಇರೋ ಫಸ್ಟ್ ಇದು ಅಂದ್ರೆ ಯಾವ ಕಲರ್ ಹೇಳು? ನಿಂಗೆ ಅದು ಇಷ್ಟ ಆಯ್ತಾ? ಲಕ್ಷ್ಮಿ ಅವ್ರೆ, ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು? ಇದಾ? ನಿನ್ಗೆ ಯಾವ ಕಲರ್ ಇಷ್ಟ ಆಯ್ತು? ನಿಮ್ಮ ಮಕ್ಕಳಿಗೆ ಬೆಚ್ಚಕ್ಕಾಗಲ್ಲ, ನಿಂಗೆ ಯಾವ್ದು ಬೇಕು ತಗೊಳ್ಳಿ. ನಮ್ಮಪ್ಪ ಸೇಫ್ ಆನ್ಸರ್ ಹೇಳ್ಬಿಡ್ತು. ಗೈಸ್ ನೋಡಿ ಗೈಸ್, ನಮ್ಮಮ್ಮಂಗೆ ನಾನು ಇತ್ತಗೋ ಅಂದೆ, ವರ್ಷಿತಾ ಇತ್ತಗೋ ಅಂದ್ರು. ನಮ್ಮಮ್ಮ ಇತ್ತಗೊಂತೀನಿ ಅಂತ ಮುಂದೆ ಹೊರಟೈತೆ. ನನ್ ಮಾತಿಗೆ ಬೆಳೆ ಇಲ್ವಾ? ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸೇರಿದ್ರೆ ಏನಾಯ್ತು. ಅಮ್ಮ ಅಪ್ಪ ಪ್ರೀತಿಯ ಮಗಳು ನಾನೇ. ನೋಡ್ಕೋ, ಇವಾಗ ಏನಾದ್ರು ನೀನ್ ಇದು ತಗೊಂಡಿಲ್ಲ ಅಂದ್ರೆ ಯುದ್ಧಗಳಾಗ ಹೋಗ್ತವೆ. ಅಣ್ಣ 2 ಕಡೆ ಎತ್ತಿ ಏಯ್ ಬೇಡ, ನಿಂಗ್ ಬೇಕಾ? ಅಣ್ಣ ಮಾತ್ರ ಇರೋ ಸ್ಟಾಕ್ನೆಲ್ಲ ಇವತ್ ಖಾಲಿ ಮಾಡಂಗವ್ರೆ. ತಗೊಳ್ಳಿ 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 ಅಂತ. ಗೈಸ್, ನಮ್ಮಪ್ಪ ಏನು ಅಂದ್ರೆ ಫುಲ್ ಧಾರಾಳ ಮನಸ್ಸ, ಎಲ್ರಿಗೂ ಇಸ್ಕೊಡ್ತೈತೆ. 3 ಸೀರೆ ಅಂತ ಬಂದು ಅಲ್ಲಿ 3 ಸೀರೆ ಆಗೈತೆ. ಇನ್ನೆಷ್ಟು ಶಾಪಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಅಯ್ಯೋ, ನಾನು ಯಾರಿಗೂ ಇಸ್ಕತ್ತಲ್ಲ. ಯಾರ ದುಡ್ಡಲ್ಲಿ ದನ ದುಡ್ಡು ನಂದಲ್ಲ. ಏಯ್ ಎಲ್ಲ ನೋಡ, ರಶ್ಮಿಗೆ ಏನ್ ಹೇಳ್ತಾರೆ ಏನಂತ ನೋಡ್ರೆ ಸ್ಕಿಲ್ಸ್ ನೋಡಿ ಗಾಯ್ಸ್. ಅದ್ ತಗೊಂಡ್ಬಿಡ್ತೀನಿ, ಇದ್ ತಗೊಂಡ್ಬಿಡ್ತೀನಿ, ಬೇಡ ಅನ್ಕೊಂಡು ಏನ್ ಕಿರ್ಸ್ತೈತ್ ನಮ್ಮಮ್ಮ. ನನ್ ಬ್ಲಾಗ್ ಅಲ್ಲಿ ಮಾತಾಡಂದ್ರೆ ವಾಯ್ಸೇ ಇರಲ್ಲ ನೋಡಿ. ಅದೆಲ್ಲ ನಮ್ಮವೇ, ಇಲ್ಲೆಲ್ಲ ಇದೆಲ್ಲ ಇಷ್ಟೆಲ್ಲ ನಮ್ಮವೇ. ಇವಾಗೂ ಇನ್ನೂ ನೋಡ್ತವ್ರೆ ಗೈಸ್. ಇನ್ನು ಪ್ರೈಸ್ ಮಾಡುತ್ತೆ, ಮಾತಾಡುತ್ತೆ. ಯಾವಾಗ ವಿಡಿಯೋ ಮಾಡ್ತೀನಿ ನೋಡಿ, ಆಯ್ತಾ? ಮಿಸ್ ಮಾಡ್ಬೇಡಿ. ಕುಡಿ ಕುಡಿ ಮಂಗು, ಏನಾಗಲ್ಲ. ಗೈಸ್, ಹುಡ್ಗೆ ಕೊಡ್ತಿರೋದೇ ಬಿಟ್ಟಿ ಟೀ, ಅದ್ರಲ್ಲೂ ಕೂಡ ಏನ್ ಹೇಳ್ತಾಳ ನೋಡ್ರಿ. ಗ್ಲಾಸ್ ಚಿಕ್ಕದಾಯ್ತು, ಹಿಡ್ಕಣಕ್ಕೆ ಆಗ್ತಿಲ್ಲ, ಕಷ್ಟ ಆಗ್ತದೆ. ಎಷ್ಟ್ ಸೀರೆನ ತಗೊಂಡಿರೋದ್ ನೀವು? 16 ಸೀರೆ. ಎಷ್ಟ್ ಸೀರೆ ತರಕ್ ಬಂದ್ರು? ನೋಡಿ ಗೈಸ್, 16 ಸೀರೆ ತಗೊಂಡವ್ರೆ. ಇಂಥವ್ರು ಇದ್ರೆ ಇಂಥವ್ರು ಪಾಪ ಅನ್ಸುತ್ತ ನನ್ಗೆ ನೋಡಿದ್ರೆ. ನಮ್ಮ ಅಪ್ಪನ್ ನೋಡಿದ್ರೆ ಅಲ್ಲಪ್ಪ. ಅದಕ್ಕೆ ನಾನು ಅಲ್ಲೇ ಫಿಲಂ ಥಿಯೇಟರ್ ಹೋಗ್ತೀನಿ ಅಂತ ಹೇಳ್ದೆ, ಕೇಳಲಿಲ್ಲ ನೀವು. ಜನರು ಬೇಡ ಬೇಡ ಅನ್ನೋದು, ಆಮೇಲೆ ಹೋಗೋದು. ನಾನು ಹೇಳ್ತಾ ಇದ್ದೀನಿ, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಳಿ ಅಂತ ಇವರೇ ಕೇಳ್ತಾ ಇಲ್ಲ. ನೋಡಿ ಯಾವ ಸೀರೆ ಚೆನ್ನಾಗಿ ಕಾಣ್ತೈತೆ ಅಂತ ಫೇಸ್, ಅಂತ ಫೇಸ್. ಢವಡವ ಎಂದಿದೆ ಹೃದಯ ಪ್ರೇಮ ತಾರಂಭ. ಇದು ಈ 2 ಫೇಸ್ ಇಂದಾನೆ ಈ ಫೇಸ್ ಬಂದಿದ್ದು. ಅಣ್ಣ 1,600 ರೂಪಾಯಿ, ಬರೀ 100 ರೂಪಾಯಿ ಕೊಡ್ತೀನಿ. 10 ಸೀರೆ 100 ರೂಪಾಯಿ ಕೊಡ್ತೀನಿ, ತಗೋತೀರಾ ಇಲ್ವಾ ಹೇಳ್ರಿ? ನೋಡ್ರಿ, ನನ್ಗೆ ಈ ಕೆಲಸ ಆದ್ರೂ ಕೊಡ್ರಿ ಅಂತ ಹೇಳಿ. ಮೇಡಮ್, ನಿಮ್ಗೆ ಇದು ಇಷ್ಟ ಆಯ್ತಾ? ನಾನೇ ಓನರ್, ಎಷ್ಟ್ ಬೇಕು ತಗೊಳ್ರಿ. 300 ರೂಪಾಯಿ ಕೊಡ್ತೀರಿ. 300 ರೂಪಾಯಿ 100 ರೂಪಾಯಿ ಕಾಸು ಕೊಡ್ಬೇಡಿ, ಎತ್ಕೊಂಡು. ಅಣ್ಣ ನೋಡಿ, ನನ್ನ ಸೇಲ್ಸ್% ಮಾಡ್ಕೊಡಿ, ನಿಮ್ಗೆ ಒಳ್ಳೆ ಪ್ರಾಫಿಟ್. 3 ತಿಂಗಳಿಗೆ 3 ತಿಂಗಳ ನಾನು 3 ದಿನ ಅನ್ಕೊಂಡೆ ಮಮ್ಮಿ. ಫಾರ್ಮ್ ಮಾಡ್ತವಳೆ ವರ್ಷಿತಾ. ನೋಡಿ, ಫೈನಲಿ ಈ ಸೀರೆ ನಮ್ಮಮ್ಮ ನನ್ ಈ ತರ ಆಗ್ತು. ಇಷ್ಟೇ ನಾನು ಲೈಫಲ್ಲಿ ಇಷ್ಟೇ. ಅಷ್ಟೇ ಗೈಸ್, ಅಷ್ಟೇ. ನಾನು ಒಬ್ಳೆ ಅಷ್ಟೇ. ನನ್ ಕಾಪಿ ರೈಟ್ ಬಂದ್ರೆ ನಿಮ್ಮ ಹತ್ರನೇ ಬರೋದ್ ನಾನು. ಒಂದ್ ಸ್ವಲ್ಪ ಆಫ್ ಮಾಡ್ರಿ ಅಣ್ಣ, ಕಾಪಿ ರೈಟ್ಸ್ ಬರುತ್ತೆ. ಅವಣ್ಣ ಯಾಕಾದ್ರೂ ಇವ್ರು ಬಂದ್ರು ಅನ್ಕೊಂಡು. ಅಣ್ಣ, ನಮ್ ತರ ಕಸ್ಟಮರ್ ಸಿಗ್ತಾರ ನಿಮ್ಗೆ? ಇಲ್ಲ, ಡೈಮಂಡ್ ನಾವು ಒಬ್ರೇ ನಾವು. ನಮ್ಮಮ್ಮ ನೋಡ್ರಿ ಅಣ್ಣ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಅಣ್ಣ
ನಮ್ಮಪ್ಪ ಇದ್ದಿದ್ದು. ನಮ್ಮಪ್ಪ ಹೆಂಗೆ 5 ಜನ ಹೆಣ್ಮಕ್ಳನ್ನ ಸಾಕೋದು ಅನ್ಕೊಂಡಿದೀರಾ? ಈ ತರನೇ ನೋಡ್ರಿ. ಮೂಕ ಪ್ರೇಕ್ಷಕರಾಗಿ ನಮ್ಮ ಅಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಗೈಸ್ ನೋಡಿ, ಇವ್ರು ಅವ್ರ ಅಂಗಡಿನ ನನ್ನ ಹೆಸರು ಬರ್ಕೊಟ್ಟು ಹೋಗ್ತಾರಂತೆ. ಏನಕ್ಕಂದ್ರೆ ಆ ಸೀರೆನ ನಾವು ಹೊರಗಡೆ ಹೋಗಿ ಕೇಳ್ಬೇಕಂತೆ. ಅವ್ರು ಹೇಳಿದಕ್ಕಿಂತ ಏನಾದ್ರು ಕಮ್ಮಿ ಕೊಟ್ರೆ ಅವ್ರು ಆ ಸೀರೆ ಈ ಅಂಗಡಿನೇ ನನ್ನ ಹೆಸರು ಬರ್ಕೊಡ್ತಾರಂತೆ. ಗೈಸ್ ಅಣ್ಣ ಕಮ್ಮಿ ಮಾಡಕ್ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ತರಕಾರಿ ತಿನ್ಬೇಕಾದ್ರೆ ಕೇರ್ಪುರ ಬನ್ರಿ, ಚಿಕ್ಕಣ್ಣ ಅಂಗಡಿ. ನಮ್ದು ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಆಫರ್ ನಿಮ್ಗೆ. ಅದಕ್ಕೆ ನೀವು ತರಕಾರಿ ತರ ಮಾಡ್ತಿರೋದು ನಮಗೆ. ಅಯ್ಯೋ ತರಕಾರಿ ಯು ಡೋಂಟ್ ಅಂಡರ್ಎಸ್ಟಿಮೇಟ್. ಒಂದು ಕೆಜಿ ಬಟಾಣಿ ಎಷ್ಟು ರೂಪಾಯಿ? ನೋಡು, 1 ಕೆಜಿ ಬಟಾಣಿ ಬಂದು 280 ರೂಪಾಯಿ. 280 ರೂಪಾಯಿ ಏನ್ ಮಾಡ್ತಿದಾರೆ ನೀವು? ಗೈಸ್ ನೋಡಿ ಗೈಸ್, ಇದು ನಮ್ದೆ, ಅದು ನಮ್ದೆ, ಅದು ನಮ್ದೆ. ಅದ್ ಎಷ್ಟ್ ಸೀರೆ ತಗೊಂತೀನಿ ಅಂತ ಹೇಳ್ತೀನಿ ಗೈಸ್ ನಾನು. GST ಬಿಲ್ ಹಾಕ್ಲೇಬೇಕು. ಬೇಡ ಬಿಲ್ ನೀನೇ ಮಾಡ್ಕೊಬೋದು. ಹಂಗೆ ಬೇಕಾದ್ರೆ ಎತ್ಕೊಂಡು ಹೋಗ್ತೀವಿ. ಚೀಲಗಳು ಕೊಡು ಸಾಕು. ಚೀಲನು ಬೇಡ, ಹಿಂಗೆ ಕೈಲಿ ಎತ್ಕೊಂಡು ಹೋಗೋಣ. ತಂದಿರ ಕಾಸೆಲ್ಲ ಸೀರೆಗೆ ಸೊರ ಐತಲ್ಲೇ. ನಿನ್ ಗಂಡ ಅದೇನಂತ ನಿನ್ನ ಕಟ್ಕೊಂಡ್ಬಿಡ್ತಾವ್. ಮೂರ್ ಸೀರೆಗೆ ಬಂದು 30 ಸೀರೆ ಮಾಡಿದ್ದಾರೆ. ಟೋಟಲ್ ಎಷ್ಟು ಸೀರೆ? 50 ಸೀರೆ ಮೇಲೆ ಆಯ್ತು. ಗೋವಿಂದ ಹರಿ ಗೋವಿಂದ ವೆಂಕಟರಮಣ. ಆಗ್ಲೇ ಹೇಳ್ದೆ, ನಾನು ಫಿಲಂ ಥಿಯೇಟರ್ಗೆ ಹೋಗ್ತೀನಿ, ಇವೆಲ್ಲ ನೋಡ್ಕೊಂಡ್ ಬನ್ನಿಮ್ಮ ಅಂತ ಹೇಳ್ದೆ, ಕೇಳಿಲ್ಲ. ಇವ್ರ ಮದುವೆಗೆ ಹೆಣ್ಮಕ್ಳು 1,000 ಸೀರೆ ಬೇಕಾಗುತ್ತೆ. ನಿಮ್ ಸೀರೆ ಖಾಲಿ ಆಗ್ಬೇಕಂತ ನನ್ ಮದ್ವೆ ಮಾಡಿ ಕಳ್ಸ್ಬಿಡ್ತೀರಾ ನೀವು? ವಾಟ್ ಯು ಸ್ಯಾಡಿಸ್ಟ್. ನೆಕ್ಸ್ಟ್ ವರ್ಷ ರಿಜಿಸ್ಟರ್ ಮ್ಯಾರೇಜ್ ಆಗೋಗೆ ಅಪ್ಪ ನನ್ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಾ? ನೀನ್ ಆರಾಮದಲ್ಲಿ ಹೆಂಗಿದೆ ಯಾರಿಗೂ ಗೊತ್ತು. ರಿಜಿಸ್ಟರ್ ಮ್ಯಾರೇಜ್ ಆಗ್ತವ್ರಾ? ಲವ್ ಮ್ಯಾರೇಜ್ ಆಗ್ತವ್ರಂತೆ. ತಡಿ, ನಾನು ಲವ್ ಮ್ಯಾರೇಜ್. 16 ಸೀರೆ ತಗೊಂಡಿದೀವಿ ಈ ತರದ್ದು. ಗೈಸ್ ನಮ್ ಡ್ಯಾಡಿ ಗಿವಿಂಗ್ ಕ್ಯಾಶ್. ತಿಂದಿಲ್ಲ ಅಂದ್ರೆ ದಿನ ಇನ್ನೇನ ತಿಂತೀರಾ ನೀವು? ಮಟನ್ ಚಿಕನ್ ತಿಂತಾರೆ. ಹೀಟ್ ಆಗಿ ಹೋಗ್ಬಿಡ್ತೀರಾ ಅಂಕಲ್? 13 ಹಾಕಷ್ಟೇ. ನಮ್ಮಮ್ಮ ಫುಲ್ ಬಜಾರಿ. ತರಕಾರಿ ಅಂಗಡಿ ಲಕ್ಷ್ಮಮ್ಮ ಅಂಗಡಿಗೆ ಬಂದು ಕರೆಕ್ಟಾಗಿ ಹೇಳ್ತೀನಿ. ತಗೊಂಡ್ರೆ ಏನೊಂದು ಗಿಫ್ಟ್ ಕೊಡ್ಬೇಕು, ನೀವೇನ್ ಕೊಡಲ್ಲ ಅಂತಿರಲ್ಲ. ತರಕಾರಿಗೆ ಎಲ್ಲಿ ಲೈಫ್ ಟೈಮ್ ಸ್ಪಾನ್ಸರ್ಶಿಪ್ ನಿಮ್ಗೆ ಫ್ರೀ ತರಕಾರಿ ಅಂಗಡಿಗೆ. 13 ಹಾಕ್ರ ಏನೋ ವಯೋ ಅಂತ. ಇನ್ನ ಅಲ್ಲಿಗೆ ಹೋಗ್ಬೇಕು ನಾವು. ಇದು ನನ್ನ ಔಟ್ಫಿಟ್ ಚೆನ್ನಾಗಿದ್ಯಾ ನೋಡಿ. ಈ ಬ್ಯಾಗ್ ತಗೊಂಡೆ, ಕ್ಯೂಟ್ ಆಗಿದೆ ಅನ್ಸುತ್ತೆ, ಸೊ ಈ ಬ್ಯಾಗ್ ತಗೊಂಡೆ ಗೈಸ್. ನಮ್ಮಮ್ಮ ಇಲ್ಲಿ 5 ಟಾಪ್ ತಗೊಂಡವ್ರೆ. ಟಾಪ್ ಅಲ್ಲ, 2 ಪೀಸ್ ತಗೊಂಡವ್ರೆ. 2 ಪೀಸ್. ಫೈನಲಿ ನಮ್ಮಮ್ಮಂಗೆ ಅದು ಇವತ್ತಿಗೆ ಬಂತು ಗಳಿಗೆ. ನಮ್ಮಮ್ಮಂಗೋಸ್ಕರ ಏನೋ ಒಂಚೂರು ಶಾಪ್ ಮಾಡ್ತವ್ರೆ ಗೈಸ್ ನಮ್ಮಮ್ಮ. ಐ ಆಮ್ ವೆರಿ ಹ್ಯಾಪಿ. ಫಾರ್ ದಿ ಫಸ್ಟ್ ಟೈಮ್ ನಮ್ಮಮ್ಮ ಅದು ಬಾಯ್ ಬಿಟ್ಟು ಮಾಡಿಲ್ಲ ಅಂದ್ರು ಇಷ್ಟು ಸೀರೆಗಳು ಬರುತ್ತೆ ಗೈಸ್. ಇಷ್ಟು ಗೈಸ್ ನಾವು ಸ್ಯಾರಿ ಶಾಪಿಂಗು 35,000 ಮಾಡಿದೀವಿ ಗೈಸ್. 35 ಎಷ್ಟು? 35 30 ಚೇಂಜ್ ಗೈಸ್. 33 ಮೇ ಬಿ ಅನ್ಸುತ್ತೆ ನನ್ನ ಪ್ರಕಾರ. 33,000 ಸ್ಯಾರಿ. 3 ಸೀರೆ ಗಂಟ ಬಂದಿದ್ದು ನಮ್ಮಮ್ಮ. ಹಿಂಗೆ ನಮ್ಮಮ್ಮ ಏನ್ ಮಾಡಕ್ಕಾಗಲ್ಲ. ನಮ್ಮ ಮನೇಲಿ ಏನೋ ಫಂಕ್ಷನ್ ನಡೀತಿದೆ ಗೈಸ್. ಆ ಫಂಕ್ಷನ್ಗೆ ಇಷ್ಟೆಲ್ಲ ತಯಾರಿ. ಏನ್ ಫಂಕ್ಷನ್ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ವೇಟ್ ಮಾಡ್ಬೇಕು ಗೈಸ್. ಕಳ್ಸ ಇದು ತಗೊಂತ ಇದೀವಿ ನಾವು. ಫಸ್ಟ್ ಸೋಡಾ ಐತಿ, ಸೆಕೆಂಡ್ ಸ್ವೀಟ್ ಕಾರ್ನ್, 3rd 4th ಇದೆಲ್ಲ ಆಮೇಲೆ ತೋರಿಸ್ತೀನಿ. ಇದೆರಡು ಇದು ಮತ್ತೆ ಇದೆರಡು ಎಷ್ಟಾಯ್ತು ಮಮ್ಮಿ? 6,000 ನೋ ಬೆಳೆ ನಮ್ಮ ಮನೇಲಿ. 6,000. ನಾನು ಇದೊಂದು ತಗೊಂಡಿದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ನೈಸ್. ಇವಾಗ ನಾನು ಸಂಜೆ ಹೋಗಿ ಒಂದು ಕವರ್ ಅಲ್ಲಿ ತಂದ ನಮ್ಮ ಅಪ್ಪ ಒಂದು ಕವರ್ ತಂದೈತೆ. ನಾವ್ ಅಪ್ಪ ಮಕ್ಳೆಲ್ಲ ಒಂದೇ ಟೇಸ್ಟ್ ನೋಡಿ. ಎಲ್ರ ಕೈಯಲ್ಲಿ, ವರ್ಷಿ ಕೈಯಲ್ಲಿ 2 ಬ್ಯಾಗು, ಅಮ್ಮ ಕೈಯಲ್ಲಿ 3 ಬ್ಯಾಗು, ಅಪ್ಪ ಕೈಯಲ್ಲಿ 4 ಬ್ಯಾಗ್. ಇನ್ನು ನನ್ನ ಕೈಯಲ್ಲಿ ನೋಡ್ತೀರಾ ದೊಡ್ಡ ಬ್ಯಾಗ್ ಕೊಟ್ಬಿಟ್ಟವ್ರು ಗೈಸ್. ದೊಡ್ಡ ಬ್ಯಾಗು ಸ್ವಲ್ಪ ಜಾಸ್ತಿ ಎತ್ಕೊಂಬ ಮನೆಗೆ, ದೊಡ್ಡ ಮಗಳು ಅಂತ. ದೊಡ್ಡ ಮಗಳಿಗೆ ಯಾವಾಗಲೂ ದೊಡ್ಡ ಜವಾಬ್ದಾರಿನೇ ಕೊಡ್ತಾರೆ, ಚಿಕ್ಕದೆಲ್ಲ ಕೊಡಲ್ಲ. ನಾನು ಶಾಪಿಂಗ್ ಇಲ್ಲೇ ಮುಗೀತು ಅಂತ ಅನ್ಕೊಂಡೆ, ಆದ್ರೆ ನಮ್ಮಮ್ಮದ್ ಇನ್ನೊಂದು ಪ್ಲಾನೇ ಇದೆ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಇವಾಗ ಚಾಪೆ ನೋಡ್ತವ್ರೆ. ನಮ್ಮಮ್ಮದ್ ಮುಗಿಯಲಾರದ ಶಾಪಿಂಗ್. ಪಾಪ ನಮ್ಮಪ್ಪ ಸುಮ್ಮನೆ ನಮ್ಮನ್ನ ಆಚೆ
6 ಬ್ಯಾಗ್ ಸೀರೆಗಳು ಬ್ಯಾಗ್ ಯಾರು ಇಸ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಬಟ್ಟೆ ಬ್ಯಾಗ್ಗಳು ಏನು ಕೇಳ್ಬೇಡ್ರಿ, ಅದ್ ಹೆಂಗ್ ಹೇಳ್ತಾರಲ್ಲ, ನಾನು ಇನ್ನೊಂದೆರಡು ಬ್ಯಾಗ್ ಹಾಕ್ಸ್ಕೊಂಬೇಕಾಗಿತ್ತು. ನಮ್ಮ ಅಪ್ಪ ನೋಡಿ ಇವಳು ಆಗ್ದಿರೋದು ಅಂತ ಬಾ ಹೋಗೋಣ ಅಂತೆ. ಇಷ್ಟು ದೂರ ಐತಲ್ಲ, ನೀನು ಅಲ್ಲೇ ಅಂದಲ್ಲಿ ನೀನು ಏನಿಲ್ಲ, ನಡ್ಕೊಂಡ್ ಬಂದಿದ್ರೆ ಅಲ್ಲೇ ಇರ್ತಿತ್ತು ಅಷ್ಟೇ. ಸೊ ಗೈಸ್ ಏನ್ ಗೊತ್ತಾ, ನಮ್ಮ ಅಪ್ಪನೂ ಆಟೋ ಓಡಿಸ್ತಿದ್ರಲ್ಲ, ಸೊ ಇಲ್ಲಿ ಅಣ್ಣ ಹತ್ರ ಕಷ್ಟ ಸುಖ ಮಾತಾಡ್ತವ್ರೆ. ಆಟೋ ಫ್ರೆಂಡ್ಸ್ ಹತ್ರ ಕಷ್ಟ ಸುಖ ಮಾತಾಡ್ತವ್ರೆ. ಏನೋ ನಂಗೆ ನೋಡ್ರಿ, ನಾನು ಅವಾಗ ಡ್ರೈವರ್ಗಳು ಆಟೋ ಹತ್ತು ಬಿಟ್ಟ ಅಂತಂದ್ರೆ ಹಳೇ ಫೀಲಿಂಗ್ ಹೋಗ್ಬಿಡ್ತೈತೆ. 2002 ಹೋಗ್ಬಿಡ್ತೈತೆ. ನಾನು ಹುಟ್ಬೇಕಾದ್ರೆ ನಮ್ಮ ಅಪ್ಪ ಒಬ್ರು ಆಟೋ ಡ್ರೈವರ್ ಆಗಿದ್ರು. ಮದುವೆ ಆಗ್ಬೇಕಾದ್ರೂ ಆಟೋ ಡ್ರೈವರ್ ಇದೀನಪ್ಪ. ನಮ್ಮ ಅಪ್ಪ ಏನೇನ್ ಮಾಡಿಲ್ಲ. ನಾನು ಹುಡ್ದಾಗ ಕಾರ್ ತಗೊಂಡ್ರು ಗೈಸ್. ನಾನು ಹುಡ್ದಾಗ ಏನ್ ಗೊತ್ತಾ, ನಾನ್ ಹುಟ್ಟಿದಾಗ ನಮ್ಮ ಮದ್ವೆ ಆದಾಗ ಆಟೋ ಡ್ರೈವರ್, ನಾನ್ ಹುಟ್ಟಿದಾಗ ಆಟೋ ಡ್ರೈವರ್, ವರ್ಷಿ ಹುಟ್ಟಿದಾಗ ನಮ್ಮಪ್ಪ ಎಂತ ಅಲ್ಲ, ಆಟೋ ಡ್ರೈವರ್. ಅವಾಗ ಆಟೋ ಡ್ರೈವರಾ? ಪವಿ ಹುಟ್ಟಿದಾಗ ಓಮಿನಿ ಓಮಿನಿನಲ್ಲಿ ಅದೇ ಮಕ್ಳಿಗೆ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡ್ತಾರಲ್ಲ, ಆ ತರ ಮಾಡ್ತಿದ್ರು. ಆಮೇಲೆ ಟಾಟಾ ಎಸಿ ತಗೊಂಡ್ರು, ಸ್ಕೂಲ್ ಬಸ್ ತರ, ಸ್ಕೂಲ್ ವ್ಯಾನ್ ತರ. ಆಮೇಲೆ ಟಾಟಾ ಎಸಿ ತಗೊಂಡ್ರು. ಅದೆಲ್ಲ ಆದ್ಮೇಲೆ ಮತ್ತೆ ಸರ್ಕಾರಿ ವ್ಯಾಪಾರಕ್ಕೆ ಬಂದ್ರು. ತರಕಾರಿ ವ್ಯಾಪಾರ ಟೆಂಪೋದಲ್ಲಿ ಹಾಕೊಂಡೋಗಿ ಅಲ್ಲಿ ಮಾರ್ತಾ ಇದ್ರು ಹೊರಗಡೆ ಎಲ್ಲ. ಆಮೇಲೆ ಸಂತೆನಲ್ಲಿ ಅಂಗಡಿ ಹಾಕ್ತಿದ್ರು. ಗಾಯ್ಸ್ ನಿಮ್ಗೊಂದು ಹೇಳ್ಬೇಕು ಗಾಯ್ಸ್, ಏನ್ ಗೊತ್ತಾ, ನಮ್ಮಮ್ಮ ನಮ್ಮನ್ನ ಈಗ ಟ್ಯೂಸ್ಡೇ ವೆನ್ಸ್ಡೇ ಈ ಟ್ಯೂಸ್ಡೇ ಎಲ್ಲ ಒಂದೊಂದ್ ಕಡೆ ಸಂತೆ ಆಗುತ್ತಲ್ಲ, ಅವಾಗೆಲ್ಲ ನೀರ್ ಕ್ಯಾನ್ ಬರುತ್ತಲ್ಲ, ಎಷ್ಟು ಲೀಟರ್ 20 ಲೀಟರ್ ಬರುತ್ತಲ್ಲ, 60 ಕ್ಯಾನ್ ಎತ್ಕೊಂಡೋಗಿ ಸಂತೆನಲ್ಲಿ ಹಾಕಿ ಒಂದೊಂದ್ ಅಂಗಡಿಗೂ ನಮ್ಮ ಅಮ್ಮನ ಎತ್ಕೊಂಡೋಗಿ ಹಾಕ್ತಿದ್ರು ಗೊತ್ತಾ. ನಮ್ಮ ಅಪ್ಪ ಅಮ್ಮ ಇಬ್ರು ಹಾಕ್ತಿದ್ರು. ಅವಾಗ ನಾನು ಅಪ್ಪ ನೋಡಿ ಇಡಿಸ್ತಾ ಇದ್ದ ಅಷ್ಟೇ ಎತ್ಕೊಂಡೋಗಿ ಹಾಕ್ತಾ ಇದ್ದಿದ್ದು ನಾನು, ನಿಮ್ಮ ಅಪ್ಪ ಹಾಕ್ತಾ ಇರ್ಲಿಲ್ಲ. ಓ ಗೈಸ್, ಇವ್ರೇನ್ ನಮ್ಮನ್ನು ಬಿಟ್ಟಿಲ್ಲ, ನಾನು ಎತ್ಕೊಂಡು ಹೋಗ್ತಿದ್ದೆ. ಖಾಲಿ ಕ್ಯಾನ್ಗಳನ್ನ ಎತ್ಕೊಂಡು ಹಾಕ್ತಾ ಇರ್ಲಿಲ್ಲ, ನಿಜ ಹೇಳ್ಬಿಡ್ರಿ ಗೈಸ್. ಮತ್ತೆ ನಾವು ಗುಡ್ಡೆ ವ್ಯಾಪಾರನೂ ಮಾಡ್ತಿದ್ವಿ. ಟ್ಯೂಸ್ಡೇ ಬಂತು ಸಂತೆ ಅಂತ ಅಂದ್ರೆ 10 ರೂಪಾಯಿ ಅಂತ ವ್ಯಾಪಾರನೂ ಮಾಡ್ತಿದ್ವಿ. ಅವಾಗೆಲ್ಲ ಯಾರು ಜಾಸ್ತಿ ಮಾಡ್ತಾರೋ ಅಂತ ಮಾಡ್ತಿದ್ವಿ ಗೊತ್ತಾ. ಓಲ್ಡ್ ಮೆಮೊರೀಸ್. ಇವಾಗ ಕೊಂಬಿಟ್ಬಿಟ್ಟಿದೆ, ಮಾರ್ಕೆಟ್ಗೂ ಹೋಗಲ್ಲ. ಇವಾಗ ಜಂಬ ಅಲ್ಲ ಗೈಸ್, ಇವಾಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ. ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೇಕು, ಲೈಫಲ್ಲಿ ಒಂದೇ ತರ ಇದ್ರೆ ಆಗ್ತದ. ನಾನು ಈ ಪ್ರೀತಿ ಬ್ಯಾಗ್ ಒಂದು ತಗೊಂಡೆ, ಇಷ್ಟ ಆಯ್ತು ಗೈಸ್. ಫಾರ್ ದಿ ಫಸ್ಟ್ ಟೈಮ್ ಈ ತರ ಬ್ಯಾಗ್ ಮೇಲೆ ಹೆವಿ ಖರ್ಚು ಮಾಡ್ತಾ ಇದೀನಿ ನಾನಂತೂ. ನೆಕ್ಸ್ಟ್ ಪೋಸ್ಟ್ ಹೆಂಗ್ ಬರುತ್ತೆ ಗೊತ್ತಾ, ನಂದು ಹಿಂಗ್ ಬರುತ್ತೆ. ಗೈಸ್ ನಾನು ನಮ್ಮ ಅಜ್ಜಿ ಚಪ್ಪಲಿ ಹಾಕೊಂಡಿದ್ದೀನಿ ಅಂತ ನಾವು ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಬನ್ನಿ. ಬೆಳಗಿಂದ ಚಪ್ಪಲಿ ಹುಡುಕಿದ್ರಂತೆ, ಸಿಕ್ಕಿಲ್ಲ ಅವ್ರಿಗೆ. ಏನು ಇಲ್ಲ, ಇಲ್ಲ ನೋಡಿ ಹುಡುಗನು. ನನ್ನ ಬಿಟ್ಟೋಗಿದ್ದೀರ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಕೇಳಿ ಅವಳನ್ನ, ಕೇಳಿ. ನಾಚಿಕೆ ಮಾನ ಮರ್ಯಾದೆ ಕೇಳಿ. ಬಿಟ್ಟೋಗಿದ್ದೀರ ನಾಚಿಕೆ. ಸ್ವಲ್ಪ ಬೆಳ್ಳಗ್ ಮಾಡಿದೆ ನಿಮ್ಮನ್ನ. ಸರಿ, ನನ್ನ ಬಿಟ್ಟೋಗಿದ್ಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಇವರು ಇನ್ಯಾವುದು ಸಿಕ್ಲಿಲ್ಲ ಅಂತ ನನ್ನ ಚಪ್ಪಲಿ ಹಾಕೊಂಡು ಹೋಗೋದು. ಏನೋ ಕೊಡ್ಸೋ ಮೊಮ್ಮಗಳಂಗೇನೆ. ಓಹ್ 500 ರೂಪಾಯಿ ಕೊಡು, ಒಂದು ದಿವಸಕ್ಕೆ 500 ರೂಪಾಯಿ ಕೊಡು. ನಾಚಿಕೆ ಆಗಲ್ಲ ನನ್ನ ಚಪ್ಪಲಿ ಹಾಕೋಣಕ್ಕೆ. ನಿಮ್ಮ ಹಾಕೊಳ್ರಿ, ಮುದುಕಿ ಚಪ್ಪಲಿ ಹಾಕೊಂತಾರೆ. ಮುದುಕಿ ಚಪ್ಪಲಿ ಹಾಕೊಳ್ಳಿ. ಮುದುಕಿ ಚಪ್ಪಲಿ ಸ್ವಲ್ಪ ಮುದ್ಕಿ ತರ ಇರ್ಬೇಕು, ಜಾಸ್ತಿ ಎಲ್ಲ ನಿಗ್ರಾಡ್ಬಾರ್ದು. ಹೌದೌದು, ನಿಜ. ಕಾಫಿಗೆ ವಿಷ ಕೊಟ್ಬಿಡ್ತೀನಿ. ಹಾಕೊಟ್ಬಿಡು, ಕುಡಿಬೇಕಲ್ಲ ಯಾರು. ಅಜ್ಜಿ ಫಾರ್ಮ್ ಮಾಡ್ತಾವ ಇಷ್ಟ. ಅವಳು ಸಾಕಾಗೈತೆ ಬಿಡೆ ಪಾಪ, ಆ ಹುಡುಗಿಗೆ ರೆಸ್ಟೇ ಇಲ್ಲ ಬಂದಾಗಿಂದ. ನನಗೂ ಅದೇ ಅರ್ಥ ಆಗ್ತಿಲ್ಲ, ಯಾಕೆ ಬದುಕಿದೀನಿ ಅಂತ. ಇವಾಗ ನೋಡಿ ಇಷ್ಟು ಶಾಪಿಂಗ್ ಮಾಡಿದೀವಿ. ಆಕ್ಚುಲಿ ಲಿಫ್ಟ್ ತುಂಬಾ ಹೋಗೋಷ್ಟು ಶಾಪಿಂಗ್ ಮಾಡಿದೀವಿ ಗೈಸ್ ನಾವು. ಏನ್ 3 ಜೊತೆ ತಗೊಂಡ್ಬರ್ತೀನಿ ಅನ್ಬಿಟ್ಟು ಇಷ್ಟೊಂದು ತಗೊಂಡ್ಬಂದಿದ್ದೀರಾ? ಅರೆ ನಿನಗ್ ಮಾತ್ರ ಅದ್ರಲ್ಲಿ ಒಂದು ಸೀರೆನೂ ಇಲ್ಲ, ತೆಗೊಂಬಿಸ್ಕೊಂಡು ಹೋಗಿ ಒಯ್ತಾರೋ ನೀನು. ನೀನು ತೊಟ್ಟಿಯಿಂದ ತಂದವಳೆ, ನಾವು ಹಾಕೊಂಡ್ ಬಿಟ್ಟಿರೋದನ್ನ ಹಾಕೊಂಡ್ ಬದುಕೆ ನೀನು. ಬಟ್ ಈ ಸರಿ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾವಮ್ಮ ನೀನು. ನಿಜ ಗ್ರೀನ್ ಸ್ಯಾರಿ ನಿನ್ಗೆ. ಪ್ರತಿ ಸ್ಯಾರಿನೂ ನಂಗೆ ಗ್ರೀನ್ ಸ್ಯಾರಿನೇ ಸೆಲೆಕ್ಟ್ ಮಾಡ್ತಾರೆ, ಅದೇನಕ್ಕಂತ ಗೊತ್ತಿಲ್ಲ. ನಮ್ಮಮ್ಮ ಫೇವ್ರೇಟ್ ಕಲರ್ ಗೈಸ್, ಎವರ್ ಗ್ರೀನ್ ನೀನ್ ಅದಕ್ಕೆ. ನೋಡಿ ಗೈಸ್, ನಮ್ಮ ಪವಿನ್ ನಾವ್ ಏನಕ್ಕೆ ಕರೆದಿದ್ದು ಅನ್ಕೊಂಡಿದೀರಾ? ಎತ್ತಿಕೆ ನಂಗೆ ಟೆಸ್ಟ್ ಐತೆ ನಾಳೆ. ಎತ್ತಿಕೆ ನೀನ್ ಓದ್ ಬೂದಿ ಇದ್ದಿರೋದು ಅಷ್ಟ್ರಲ್ಲ ಐತೆ ಚಿಕ್ಕೆ. ಮುಯ್ಯ ಬಾರೆ ಓಡಾಡ ಒಂಚೂರು, ಸಣ್ಣ ಆಗ್ತೀಯಾ? ನೀನು ಸಣ್ಣ ಆಗ್ಬೇಕಾಗಿರೋದು ನೀನು.
ಎಕ್ಸ್ಕ್ಯೂಸ್ ಮೀ, ಐ ಆಮ್ ಡೂಯಿಂಗ್ ಬ್ಯಾಲೆನ್ಸ್ ಡಯಟ್ ಗೈಸ್. ಬೆಳಗ್ಗೆ ನಾನು ನೋಟ್ಸ್ ತಿಂದಿದ್ದೀನಿ. ನಾನು ಇದ್ರಲ್ಲಿ ನೋಡಿ ತಿನ್ನಲ್ಲ ಗೈಸ್ ಇವಳು ಮತ್ತೆ ಬ್ಯಾಲೆನ್ಸ್ ಡೇ ಯಾಕಂತೆ ಏನು ಮಾಡ್ತಲ್ಲ ನೋಡಿ ಗೈಸ್, ಈ ಪಾರ್ಟಿ ಶಾಪಿಂಗ್ ಮಾಡಿದೀವಿ ಅಂದ್ರೆ ಬಿಲ್ ಗೈಸ್ ಬಿಲ್ ಎಷ್ಟಾಯ್ತು ಗೊತ್ತಾ ಗೈಸ್? ಬಿಲ್ ಬಂದು ಎಷ್ಟು ಆಗಿದ್ದು ಅವೆಲ್ಲ ಹೇಳ್ಬಾರ್ದಂತೆ ಯಾರು, ನಾನು ಹೇಳ್ತೀನಿ ಗೈಸ್. ಬಿಲ್ ಬಂದು 70,000 ಆಯ್ತು. 70,000 ಶಾಪಿಂಗ್ ಮಾಡಿದೀವಿ ನಾವು. 70,000 ಮಾಲ್ ಗೈಸ್. ಇವ್ರು ನನ್ನನ್ನು ಕರ್ಕೊಂಡೇ ಹೋಗಿಲ್ಲ ಗೈಸ್. ಅನಾಥ ಮಗು ಆದ್ಲು ಪವಿ, ಶಾಪಿಂಗು ಗಿಪಿಂಗು ಬರಲ್ಲ. ಕರ್ಲು ಚುರ್ರಿ ಅನ್ನಲ್ಲ ಅಮ್ಮ ನಿನ್ ಕರ್ಲ್ಯಾಕ ಚುರ್ರಂತ. ಅಮ್ಮ ನೀನ್ ಎತ್ತಿದ್ರೆ ಅಮ್ಮ ಕರಳು ಚುರು ಅಂತಿತ್ತು, ನೀನ್ ಎತ್ತಿಲ್ವಲ್ಲ ಅಮ್ಮ, ಅದಕ್ಕೆ ನಮ್ಮ ಕರಳು ಚುರಲ್ಲ ಗೈಸ್. ಸೊ ಈ ಪಾರ್ಟಿ ಶಾಪಿಂಗ್ ಆಗಿದೆ. ಸೊ ಈ ಪಾರ್ಟಿ ಶಾಪಿಂಗ್ ರೀಸನ್ ಏನು ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ಹೇಳಿ ಗೈಸ್, ಈ ವ್ಲಾಗಲ್ಲಿ ನಾನಿಲ್ಲ ಅಂತ ಬೇಜಾರಾಗ್ಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇರ್ತೀನಿ ಗೈಸ್. ಇಲ್ಲ ಗೈಸ್, ಅಷ್ಟೆಲ್ಲ ಸೀನ್ ಇಲ್ಲ. ಈ ಮುಸ್ಡಿನ್ ಯಾರು ತೋರ್ಸೋದು? ಕೃಷ್ಣ ಸುಂದ್ರಿಲೆ ಕೂತು ಬಂಗಾರ ನಂತಂಗೆ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಶುಭರಾತ್ರಿ. ಅವಳು ಏನೋ ಹೇಳ್ಬೇಕಂತೀರಿ ಗೈಸ್ ಪಾಪ. ಏನ ತೋರ್ಸ್ರಿ ನಂಗೆ ಸೀರೆನ. ನಿನಗ ಇಲ್ಲ, ಓದ್ಕೋಗೀಗ. ಅಮ್ಮ ಎದ್ದೋಗಿ ಓದ್ಕೋ ಅಮ್ಮ, ಓದ್ಕೋ ಅಣ್ಣಮ್ಮ. ನೋಡಿ ಅಂತ ಹೋಗ್ಬೋದು, ಓದ್ಕೊಂಡು ಅಮ್ಮ ಅಮ್ಮ ನಾನು ಕರ್ಕೊಂಡು ಹೋಗಿಲ್ಲ ಅಮ್ಮ ನೀನು. ಹೋಗಿ ಓದ್ಕೋ ಹೋಗೆ. ಓದ್ಕೋ ಹೋಗಿ, ಸೆಕೆಂಡ್ ಪಿ ಯು ಹೋಗಿಬೇಡ ಮಾತಾಡ ಹೊಡಿತಾಳೆ ನನ್ನ. ಓದ್ಕೋ ಹೋಗಿ, ಹಾಗಲ್ಲ ಹೋಗಿ. ತೋರ್ಸು ಸಾಕು ನಿಂದು, ಅವಳು ಸಾಕು ಅಮ್ಮ. ಹಂಗೆ ಎಲ್ರದ್ದು ಹೇಳ್ಬಿಡು. 3 ಜನದ ಬಟ್ಟೆ ಮಾತ್ರ ತೋರಿಸ್ಬೇಕಂತೆ. 31 ಸ್ಯಾರಿ ಇರೋದು. ಅದಕ್ಕೆ 31 ಸೀರೆ ತಗೊಂಡಿರೋದು ಗೈಸ್ ನಮ್ಮ ಮನೇಲಿ. ಏನಜ್ಜಿ? ಏನಿಲ್ಲ, ಹೇಳು ಏನಜ್ಜಿ, ಹೇಳು ಸಮಾಚಾರ. ಏನ್ ಹೇಳು? ಏನು ಹೇಳಲ್ಲ, ಮಾತಾಡು. ಕೈ ಬಿಡು. ಕೈ ಬಿಡಲ್ಲ, ಅಜ್ಜಿ ಮಾತಾಡಜ್ಜಿ. ಮಾತಾಡಲ್ಲ. ಮಾತಾಡ್ ಶಿವ. ಟೈಮ್ ಆಯ್ತು. ಅಲ್ಸೆಟ್ ಹಾಕಿಲ್ಲ ಅಂತ ಈ ಡೌಗಳು ಗಾಯ್ಸ್. ಅಜ್ಜಿ ಇಲ್ಲಿ ನೋಡಿಲಿ, ಅಜ್ಜಿ ಇಲ್ಲಿ ನೋಡು, ಅಜ್ಜಿ ಇಲ್ಲಿ ನೋಡು. ಅಜ್ಜಿ 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 ಮಾತಾಡು. ಅಜ್ಜಿ ತೋರಿಸ್ಕೊಂಡು ಏನ್ ತೋರ್ಸ್ಬಾರ್ದು? ಏನು ನಿದ್ದೆ ಬರ್ತೈತೆ. ಹೋಗು ಮತ್ತೆ. ಏನು ಮತ್ತೆ ಇಲ್ಲಂದ್ರೆ ಅನ್ನಲ್ಲ. ಏನು ಅಜ್ಜಿ? ಅಜ್ಜಿ ನೋಡ್ಕೊ, ಈಗ ಸರಿ ಇರಲ್ಲ. ಏನು ಜಾತ್ರೆ ಇದು, ಜಾತ್ರೆ. ಓಕೆ ಗೈಸ್, ಬಿಡೆ. ಸಂಜೆ ಫಸ್ಟ್ ಯಾರು ನಿಮ್ಮಿಬ್ರು ತೋರಿಸ್ರಿ. ಅದೇ ನೋಡಿ ಆಮೇಲೆ ಅದು ನೋಡ್ತೀರಿ. ಎಂತ ಕಂತ್ರಿ ನೋಡೆ. ಫಸ್ಟ್ ಯಾರ್ದೆ? ಫಸ್ಟ್ ಅವಳದೇ ತೋರ್ಸೆ. ನಾನು ಅಲ್ಸೆಟ್ ಹಾಕೊಂಡ್ಬಂತೀನಿ. ಹೋಗಿ ಅಲ್ಸೆಟ್ ಹಾಕೊಂಬೋಗು. ಇರೋದು ನಿಮಿಷ ಅಲ್ಸೆಟ್ ಹಾಕೊಂಬೋಗು. ಇಲ್ಲದ ಇಲ್ಲಿ ಕುಚ್ಚೋ, ಎಲ್ರಲ್ಲಿ ಒಂದು ಮಾಡು. ಎದ್ದಾಗ ಹಾಕೊಂಬ, ಇಲ್ಲದ ಇಲ್ಲಿ ಕುಚ್ಚೋ. ಕುತ್ಕೊಳ್ಳಜ್ಜಿ. ಏನು ಆಯ್ತು, ಇವಳು ತೋರ್ಸ, ಆಮೇಲೆ ಅಜ್ಜಿಗೆ ತೋರ್ಸದ. ಒಂದ್ಸರಿ ಆಮೇಲೆ ಇದೆ. ತೋರ್ಸ. ಫಸ್ಟ್ ಯಾರು? ಅವ್ಳು ಎಡ್ಗಳಲ್ಲಿ ಜಾಸ್ತಿ ಒದ್ಬಿಡೆ ಆಯ್ತಾ, ಹೋಗ್ಬಿಡ್ತಾಳೆ. ನಾನು ಹೇಳಿದ ಮತ್ತೆ ಇದೊಂದೇ ಅವಳು ಅಚ್ಚುಕಟ್ಟಾಗಿ ಕೇಳೋದು. ಫಸ್ಟ್ ಯಾರು? ಫಸ್ಟು ನನಗೆ ತೋರಿಸ್ತೀಯ? ತೋರ್ಸು. ಫಸ್ಟ್ ನೀನೇ ಅಲ್ವಾ ಸಿಕ್ಕಿದ್ದು? ಓ ಇಲ್ಲಾಂದ್ರೆ ತೋರಿಸ್ಕೊಂತ ನಾನು. ನಿಂದು ಗ್ರೀನೇನಾ? ನಮ್ಮಿಬ್ರದ್ದು ಗ್ರೀನಾ? ನಂದು ಕೊಡಿ. ದೀಪ್ತರ ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್. ಮುಚ್ಚಿಟ್ಟೆ
ನಮ್ಮಜ್ಜಿ ಕಲ್ಲಜ್ಜಿ ನೋಡ್ಬಿಡ್ತದೆ. ಶಿವಮ್ಮ ಅಲ್ಸೆಟ್ ಹಾಕೊಂಡ್ಬಿಟ್ಟ. ಮತ್ತೆ ಪಿಂಕೆ ಹೊಂಚಿದ್ಯಾ ನೀನು? ನಿಮ್ಮಮ್ಮನೇ ಹುಡ್ಕಿದ್ದು. ನಮ್ಮಮ್ಮನಿಗೆ ಗೊತ್ತಾಯ್ತು ಅದ್ ನೋಡಿದ ಫಸ್ಟ್ ಶಿವಮ್ಮ ನಿಂಗೆ ಈ ಕಲರ್ ನೀನಿರೋದೇ ಕಪ್ಪಿಗೆ ಅದ್ರಲ್ಲಿ ಕಲರ್ ತಗೊಂಡಿದ್ವಿ. ಸಾರ್ಥ ಆಯ್ತಲೆ ವಿಡಿಯೋ ಹಿಡಿದಿದ್ದು ಸಾರ್ಥ ಆಯ್ತು. ಓ ಇವಳು ನೋಡಿ ಖುಷಿ ಪಡ್ಬಿಟ್ಲ ಅಂತ. ಯಾರೋ ಬಂದ್ರೆ ಮಾಡೋದು ಕಪ್ಪಲ್ಲ ಕಲರ್ ಮ್ಯಾಚ್ ಇಲ್ಲ ಇಲ್ಲ ಅಂತೆ. ನಿನ್ ಯೋಗ್ತಿಗೆ ಹೊಡಿಯ ಕ್ಲಾಪ್ ಹೊಡಿಯ. ಎಲ್ಲ ಅಡ್ಡಿಲ್ಲ ಇದೆಯಾ ಬವಿಗೆ ಪರವಾಗಿಲ್ಲ ಸ್ವಲ್ಪ. ಅವಳು ಕರಿ ಯಜ್ಞಾನ ಹೇಳು. ಸರಿ ಅಂದರೆ ಪೂರ್ತಿ ಇಲ್ಲ ಒಂದು ಚೆನ್ನಾಗಿ ಒಂಚೂರು ಚೆನ್ನಾಗಿದೆ. ಅದು ಫೈರ್ ಪವಿ ಅಂಟೆ ಫ್ಲವರ್ ಅನ್ಕೊಂಡವ ಫೈರ್. ಇದು ಅಮ್ಮಂಗೆ ಕೊಡ್ತೀರಾ? ನಾನು ಸರಿ ಯಾರು ಚೆನ್ನಾಗಿರೋರು ಸೆಲೆಕ್ಟ್ ಮಾಡಿದ್ದೀರಾ? ಚೆನ್ನಾಗಿದೆ. ಇಷ್ಟ ಆಯ್ತಾ ಅಜ್ಜಿ? ಹಾಂ ಖುಷಿ ಆಯ್ತಾ? ತುಂಬ ಇಷ್ಟ ತುಂಬಾ ಇಷ್ಟ ಆಯ್ತಾ ಗೈಸ್? ಇದು ಒಂದು ಸೀರೆ ಇದು ನಾನು ತಗೊಂಡಿದ್ದು. ಇದು ನಮ್ಮ ಅಜ್ಜಿಗೆ ಇಷ್ಟ ಆಗೋಯ್ತು ಗೈಸ್. ಸೂಪರ್ ಇದೆ. ಸೂಪರ್ ಆಗಿದ್ಯಾ? ಮೊದಲನೇ ದಿನ ಹಾಕಲ್ಲ ಅಜ್ಜಿ ಆ ಸೀರೆ. ನೀನು ರಷ್ಯಾಗೆ ಹೋಗ್ಬಿಟ್ಟು ಹಿಂಗೆ ಉಟ್ಕೊಬಿಡ್ತೀಯ. ಫಂಕ್ಷನ್ ದಿನ ಉಟ್ಕೋ, ಸೋಮವಾರ ಇದು ಉಟ್ಕೋ, ಮಂಗಳವಾರ ಬೇರೆ ಉಟ್ಕೋ, 2 ದಿವಸನೂ ಸೀರೆ ಉಟ್ಕೋ, ಚೆನ್ನಾಗಿ ಕಾಣ್ತದೆ. ಅದು ಏನು ಹೋಗ್ಬಿಟ್ಟು ಉಟ್ಕೋ ಹಿಂಗೆ ಅಲ್ಲೆಲ್ಲ ನೀನು ಇಷ್ಟಿಷ್ಟಕ್ಕೆ ಹಾಕಂತೀಯ. ನನಗೆ ಗೊತ್ತಿಲ್ವೇನೋ ಪಾಪ. ಅಜ್ಜಿ ನೀನ್ ಎಲ್ಲಿರ್ಬಾರ್ದಾಗಿತ್ತು. ಅಜ್ಜಿ ನೀನು ಎಲ್ಲ ಇರ್ಬೇಕಿತ್ತು. ನೀನು ಅಲ್ಸೈಟ್ ಇಲ್ದಿರ ಮಾತಾಡೋ ಅಚ್ಚಿ ಅದು ಬರ್ತದೆ ಕೈಗೆ. ಧನ್ಯವಾದ ಹಾಕಿತ್ತು ಖಾರದ ಪುಡಿ ನಮ್ಮ ಅಜ್ಜಿನೇ ಮಾಡೋದೈತೆ. ಹಿಂಗೆ ಮೆಣಸಿನ್ಕಾಯಿ ಉರಿದಿದೆ ಅಚ್ಚಿ ಅಂತ ಅಲ್ಸೈಟ್ ಹೋಗ್ಬಿಟ್ಟು ಬೇಷನ್ ಒಳಗಡೆ ಬಿದ್ದೈತೆ. ಹೆಂಗ್ ನಕ್ಕಿದೀವಿ ಅಂದ್ರೆ ಅವಾಗ ವರ್ಷ ಪೂರ್ತಿ ತಿನ್ಸ್ತು ನೀನು ರಷ್ಯಾಗೆಲ್ಲ ತಗೊಂಡೋಗಿದ್ದೆ? ಅದಲ್ಲ ಹಳೆ ಮನೇಲಿ ಇದ್ದಾಗ ನಿನ್ಗೆ ಹಿಂಗಾಗಿದ್ದು. ಇನ್ನೊಂದ್ಸರಿ ಇಲ್ಲಿ ಕೂಡ ಬಿತ್ತು. ಅದು ಅಷ್ಟೊಂದು ರಿಯಾಕ್ಟಿವ್ ಆಗಿರ್ಲಿಲ್ಲ. ಯಾವ ಮಾಡಿ ಸಾಕು. ಈ ಎಷ್ಟಕ್ಕೆ ತೊಗೊಂಡೋಗಿದೆ ಅಂತ ಕಟ್ ಮಾಡಿ ಸುಮ್ಮನೆ. ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಖಾರದ ಪುಡಿ. ನೋಡ್ತಾರೆ ಎಲ್ಲರೂ ನೋಡ್ತಾರೆ. ಮತ್ತೆ ಅಷ್ಟು ಫೇಮಸ್ ಹುಡುಗಿ ಜೊತೆ ಇದೆಯಾ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್.